ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ಶ್ರಾವಣ ಮಾಸದ ಸೋಮವಾರ ದೇವಸ್ಥಾನದ ವಿಡಿಯೋ ತೋರಿಸೋಣ ಅಂತ ಸ್ಟಾರ್ಟಿಂಗ್ ಇದು ಹೊಸನಗರದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಗರ ರೋಡ್ ಬರುತ್ತೆ ದೇವಸ್ಥಾನ. ಹೊಸನಗರದಿಂದ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ತುಂಬ ಮಳೆ ಇರೋ ಕಾರಣ ಆ ಕಡೆ ನಮ್ಮೂರಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಹಾಗೆ ಹೂವಿನ ಅಂಗಡಿ ಬಂದ್ವಿ ಹೊಸನಗರ. ಹೂ ತಗೊಳ್ಳೋಣ ದೇವರಿಗೆ ಅಂತ ಹೂ ತಗೊಳ್ತಾ ಇದ್ದೀವಿ. ನಾವಿವತ್ತು ಅಲಗೇರಿ ಮಂಡ್ರಿ ಅಂತೇಳಿ ವೀರಕಲ್ಕುಡ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೊಸನಗರದಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ, ವಾಹನಗಳೆಲ್ಲ ಜಾಸ್ತಿ ಇದ್ವು, ಹಾಗೆ ಮಳೆ ಕೂಡ ಬರ್ತಾ ಇತ್ತು. ಹಾಗಾಗಿ ಈಗ ನಾವು ಬಟ್ಟೆ ಮಲ್ಲಪ್ಪ ತಿರ್ಕಾಸ್ ಹತ್ರ ಬಂದಿದ್ದೀವಿ. ಅಲ್ಲಿಂದ ಮುಂದೆ ಹೋಗಬೇಕು. ಅಲ್ಲಿಂದ ಮುಂದೆ ಹೋಗಿ ಒಂದು ಅಡ್ಡ ರೋಡ್ ಬರುತ್ತೆ, ಹೋಗ್ತಾ ಇದ್ದೀವಿ. ತುಂಬ ಶಕ್ತಿ ಇರುವ ದೇವರು. ಯಾರೇ ಏನು ಕೆಲಸ ಆಗಬೇಕು ಅಂದ್ರೂ, ಯಾವುದೇ ಒಂದು ಪ್ರಾಜೆಕ್ಟ್ ಬಗ್ಗೆ ಆಗಿರಲಿ, ಓದೋದ್ರ ಬಗ್ಗೆ ಆಗಿರಲಿ, ಯಾವುದರಲ್ಲೇ ಆಗಲಿ, ಏನೇ ಇದ್ದರೂ ಸತ್ಯವಂತ ದೇವರು. ಇಲ್ಲೇ ನೋಡಿ, ಅಡ್ಡ ತಿರುಗಬೇಕು, ಒಳ ರಸ್ತೆ ಇದೆ, ಹೋಗಬೇಕು. ಸ್ವಲ್ಪ ಕಾಡಿರುತ್ತೆ, ಕಾಡಿನ ದಾರಿ. ಆಲ್ಮೋಸ್ಟ್ ಸತ್ಯವಂತ ದೇವರಂತಲೇ ಹೇಳ್ಬೋದು. ಇದು ತಾಯಿ ಮಂದಾರ್ತಿ ದೇವಿಯ ಮಗ ಆಗಿರುತ್ತೆ. ನೋಡಿ, ಈಗ ತಲುಪಿದ್ದೀವಿ ದೇವಸ್ಥಾನಕ್ಕೆ. ಜನ ಇವತ್ತು ಕಡಿಮೆ ಇದ್ದರು, ಆಮೇಲೆ ಜನ ಆದರೂ ನಾನು ಜನ ಆಗೋರೊಳಗೇ ಎಲ್ಲ ಇದು ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಎಲ್ಲ ಹೇಳಿಕೆ ಎಲ್ಲ ದೇವರು ಒಳ್ಳೆ ರೀತಿಯಿಂದ ಕೊಡುತ್ತೆ. ಏನೇ ಇದ್ದಿದ್ರೂ ಸತ್ಯವಾಗಿ ಹೇಳುತ್ತೆ. ಆಗಲ್ಲ ಅನ್ನೋ ವಿಷಯ ಏನಿದ್ರು ಆಗಲ್ಲ ಅಂತಲೇ ಹೇಳಿಬಿಡುತ್ತೆ. ಅನ್ನಪೂರ್ಣೇಶ್ವರಿ ದೇವಿ, ರಾಘವೇಂದ್ರ ಸ್ವಾಮಿ ಎಲ್ಲ ಫೋಟೋ ಹಾಕಿದ್ದಾರಲ್ಲಿ ನೋಡಿ. ಅದೇ ಕಲ್ಕುಡ್ಕ, ವೀರ ಕಲ್ಕುಡ್ಕ ಅಂತ. ಮಂದಾರ್ತಿ ಮಾತೆಗೆ 3 ಜನ ಮಕ್ಕಳು, ಅದರಲ್ಲಿ ಒಬ್ಬ ಮಗ ವೀರ ಕಲ್ಕುಡ್ಕ ಅಂತ. ತುಂಬ ಚೆನ್ನಾಗೆಲ್ಲ ಪೂಜೆ ಆಯಿತು. ಇದು ಪಕ್ಕದಲ್ಲಿ ಮತ್ತೊಂದು ದೇವರಿದೆ, ಸಣ್ಣ ಗುಡಿ ಇದೆ, ಅದ್ರ ಪಕ್ಕದಲ್ಲೇ ಗೇಟ್ ಒಳಗೆ. ಇದು ಎದುರುಗಡೆ ಬಂದು ಚೌಡಮ್ಮ ಇದೆ, ಎದುರುಗಡೆ ತೋರಿಸ್ತಾ ಇದ್ದೀನಿ. ಅದರ ಪಕ್ಕದಲ್ಲಿ ನಾಗನ ಗುಡಿ, ಮತ್ತೊಂದು ಗುಡಿ ಇದೆ, ಅದ್ರ ಹೆಸರು ನಾನು ಹೇಳಲ್ಲ. ಇದು 3 ಪ್ರದಕ್ಷಿಣೆ ಹಾಕಿ ಬಂದೆ, ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಕೆಲವು ಕಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಇಲ್ಲಿ ಒಂದು ದೇವಿ, ಅದ್ರ ಪಕ್ಕದಲ್ಲಿ ಶೀಲವಂತ ದೇವಿ ಚೌಡಮ್ಮ. ಈಗ ಅದ್ರ ಪಕ್ಕ ಬಂದರೆ ನಾಗನ ಗುಡಿ ಇದೆ. ನಾಗನ ಗುಡಿ ಅಂದರೆ ಮೂರ್ತಿಗಳಿದ್ದಾವೆ ನಾಗಂದು. ನೋಡಿ, ಎಲ್ಲರೂ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ. ಕಣ್ಣು ತುಂಬ ನೋಡಿ, ಮನಸ್ಸು ತುಂಬ ಏನಾಗಬೇಕು ಬೇಡ್ಕೊಳ್ಳಿ. ಕಲ್ಕುಡ್ಕ ಖಂಡಿತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅಲ್ಲಿಂದ ಸೀದಾ ನಾವು ಬರೋ ದಾರಿಯಲ್ಲಿ
ಪಾರ್ವತಿ ಗುಡಿ ಇತ್ತು, ಅಲ್ಲಿ ಸ್ವಲ್ಪ ಮೆಟ್ಲು ಹತ್ತಬೇಕು, ಬ್ರಹ್ಮೇಶ್ವರ ಅಂತ. ನಾನು ಹೋಗ್ತಾ ಇದನ್ನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ದೇವಸ್ಥಾನದ ಕಲ್ಕುಡ್ಕ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಹೇಳಿಕೆ ಮಾಡಿಕೊಂಡು ಬರೋ ಹೊತ್ತಿಗೆ ಬ್ರಹ್ಮೇಶ್ವರದಲ್ಲಿ ಗಾಡಿ ನಿಲ್ಲಿಸಿ ಅಮ್ಮನವರ ಇದು ಮಾಡೋಣ ಅಂತ. ಇದು ಸಭಾಭವನ. ಅಲ್ಲಿ ಕಾಣಿಸ್ತಾ ಇರೋದು ವೀರಭದ್ರೇಶ್ವರ ಸ್ವಾಮಿ. ನಾನು ಅಲ್ಲಿ ಹೋಗಲಿಲ್ಲ, ಇಲ್ಲೇ ಹೋಗ್ತಾ ಇದ್ದೀವಿ ಪಾರ್ವತಿ ಅಮ್ಮನ ಗುಡಿಗೆ. ರೋಡಿಗೆ ಕಾಣುತ್ತೆ, ಮೆಟ್ಲು ಹತ್ತಬೇಕು. ಮೆಟ್ಲು ಹತ್ತುತ್ತಾ ಇದ್ದೀವಿ. ಬನ್ನಿ ಅಮ್ಮನವರನ್ನ ದರ್ಶನ ಮಾಡೋಣ. ಇದೆ ಪಾರ್ವತಿ ಅಮ್ಮ. ಪಾರ್ವತಿ ಅಮ್ಮ ಕಾಣಿಸ್ತಾ ಇದೆ ಅಲ್ವಾ? ಆ ಪಾರ್ವತಿ ತಾಯಿ ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಶ್ರಾವಣ ಮಾಸ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ, ಶ್ರಾವಣ ಸೋಮವಾರ ಅಂತ ಹೋಗ್ತಾ ಇದ್ದೀವಿ. ಈ ಕಡೆ ಎಲ್ಲ ಪೂಜೆಗೆಲ್ಲ ಇಟ್ಟಿದ್ದಾರೆ. ಅಲ್ಲೊಂದು ಕಲ್ಲು ಮೂಡಿದೆ, ಅಂದರೆ ಅದು ಗೇಟ್ ಲಾಕ್ ಆಗಿರುತ್ತೆ. ಈ ರೋಡ್ ಸೈಡ್ ಅಲ್ವಾ, ಹಾಗಾಗಿ ರೋಡ್ ಸೈಡಲ್ಲೇ ಇದೆ ನೋಡಿ. ಅದರ ಪಕ್ಕದಲ್ಲೇ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ಅದು ಅಮ್ಮನವ್ರದ್ದು ಮುಖ ಕಾಣಿಸ್ಲಿ ಅಂತ ನಾನು ಸ್ಕ್ರೀನ್ನ ಸ್ವಲ್ಪ ದೊಡ್ಡ ಮಾಡಿದೆ. ಅದ್ರ ಪಕ್ಕದಲ್ಲೇ ಶಿವಲಿಂಗ ಇದೆ, ಸಣ್ಣದಾಗಿ ಇದೆ. ಅದ್ರ ಕಲ್ಲು ಪಕ್ಕದಲ್ಲೇ ಇದೆ, ಅಮ್ಮನವರ ಕಲ್ಲು ಪಕ್ಕದಲ್ಲೇ ಇದೆ ಶಿವಲಿಂಗ. ಅದ್ರ ಪಕ್ಕದಲ್ಲಿ ನಾಗನ ಮೂರ್ತಿ ಇದೆ, ಕಲ್ಲಿನಲ್ಲಿ. ನಾಗನ ಮೂರ್ತಿ ಇದೆ ನೋಡಿ. ಆ ಕಡೆ 2 ನಾಗನ ಮೂರ್ತಿ ಇದೆ, ಸಣ್ಣ ಸಣ್ಣದ ಕಲ್ಲಿನಲ್ಲಿದೆ. ಅಲ್ಲಿಂದ ನಾವು ಹೊರಟು ಬರ್ತಾ ಇದ್ದೀವಿ. ಜಾಸ್ತಿ ನಾನು ಇದು ಮಾಡಲಿಕ್ಕೆ ಆಗಿಲ್ಲ. ವಿಡಿಯೋ ಇಷ್ಟ ಆದವರು ದಯವಿಟ್ಟು ಕಾಮೆಂಟ್, ಶೇರ್ ಆ್ಯಂಡ್ ಲೈಕು. ಹೊಸಬ್ರು ಯಾರೇ ಇದ್ದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಯಪ್ಪ. ಥ್ಯಾಂಕ್ ಯು ಆಲ್.